ನಮಸ್ತೆ, ಎಲ್ಲರಿಗೂ ಗ್ಲೋಬಲ್ ಸ್ಟಡಿ 22 ಚಾನೆಲ್ಗೆ ಸ್ವಾಗತ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು PSI ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯ ಭಾಗ 4 ನೋಡೋಣ. ಪ್ರಶ್ನೆ 1, ಫೋಟೋಸಿಂಥೆಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೂರ್ಯನ ಬೆಳಕು. ಅದೇ ರೀತಿ ಫೋಟೋಟ್ರೋಪಿಸಮ್ ಎಂದರೆ ಸಸ್ಯಗಳು ಬೆಳಕಿನ ಕಡೆಗೆ ಬೆಳೆಯುವುದು ಎಂದರ್ಥ. ಹಣ್ಣುಗಳಲ್ಲಿ ಫ್ರಕ್ಟೋಸ್ ರೀತಿಯ ಸಕ್ಕರೆಯ ಅಂಶ ಕಂಡುಬರುತ್ತದೆ. ಪ್ರಶ್ನೆ 2, ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಾರ್ಬೋಹೈಡ್ರೇಟ್. ಕ್ರೀಡಾಪಟುಗಳಿಗೆ ದಿಢೀರ್ ಚೈತನ್ಯ ತುಂಬಲು ಕಾರ್ಬೋಹೈಡ್ರೇಟ್ ಅನ್ನು ನೀಡುತ್ತಾರೆ. ಪ್ರಶ್ನೆ 3, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 60. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯದ ಬಡಿತ ನಿಮಿಷಕ್ಕೆ 60 ಸಾರಿ ಬಡಿದುಕೊಳ್ಳುತ್ತದೆ. ಅದೇ ರೀತಿ ಹೃದಯದ ಬಗ್ಗೆ ಅಧ್ಯಯನ ಮಾಡುವುದನ್ನು ಕಾರ್ಡಿಯೋಲಜಿ ಹೃದಯದ ಬಗ್ಗೆ ಅಧ್ಯಯನ ಮಾಡುವುದನ್ನು ಕಾರ್ಡಿಯೋಲಜಿ ಎಂದು ಕರೆಯುತ್ತಾರೆ. ಅದೇ ರೀತಿ ಹೃದಯ ಬಡಿತವನ್ನು ಅಳೆಯುವ ಮಾನ ಸ್ಟೆಥೋಸ್ಕೋಪ್ ಆಗಿರುತ್ತದೆ. ಅದೇ ರೀತಿ ಇದರ ಮೂರನೇ ಪ್ರಮುಖ ಅಂಶವನ್ನು ಗಮನಿಸುವುದಾದರೆ, ಸ್ಟೆಥೋಸ್ಕೋಪ್ ಅನ್ನು ಕಂಡುಹಿಡಿದವರು ರೆನೆ ಲೆನಕ್ ಆಗಿರುತ್ತಾರೆ. ಅದೇ ರೀತಿ ಮಾನವನ ಒಂದು ಹೃದಯದ ತೂಕ 350 ಗ್ರಾಂ ಆಗಿರುತ್ತದೆ. ಪ್ರಶ್ನೆ 4, ಕುದುರೆ ಮಸಾಲೆ ಸೊಪ್ಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಎಲೆಗುಂಪಿನ ಬೇಳೆ. ಇತರೆ ಪ್ರಮುಖ ಅಂಶಗಳನ್ನು ನೋಡಿದಾಗ, ವಿಟಮಿನ್ಗಳನ್ನು ಕಂಡುಹಿಡಿದವರು ಕಾಸಿಮರ್ ಫಂಕ್. ಇವರು ವಿಟಮಿನ್ಗಳನ್ನು ಕಂಡುಹಿಡಿದವರಾಗಿರುತ್ತಾರೆ. ಅದೇ ರೀತಿ ನೀರಿನಲ್ಲಿ ಕರಗುವ ವಿಟಮಿನ್ಗಳೆಂದರೆ ಬಿ ಮತ್ತು ಸಿ ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿರುತ್ತದೆ. ಅದೇ ರೀತಿ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು ಎ, ಡಿ, ಇ, ಕೆ. ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು ಎ, ಡಿ, ಇ, ಕೆ ಆಗಿರುತ್ತದೆ. ಪ್ರಶ್ನೆ 5, ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಾಲ್ಕೋಪೆನ್ ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ಒಂದು ನಂಜುಕಾರಕವಾಗಿರುತ್ತದೆ. ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಬ್ಯಾಕ್ಟೀರಿಯಾಲಜಿ ಎಂದು ಕರೆಯುತ್ತಾರೆ. ಅದೇ ರೀತಿ ಈ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳೆಂದರೆ ಕಾಲರಾ, ಕುಷ್ಠ, ಪ್ಲೇಗ್, ಸಿಫಿಲಿಸ್ ಇತ್ಯಾದಿಗಳು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳಾಗಿರುತ್ತದೆ. ಪ್ರಶ್ನೆ 6, ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಸೋಮುಗಳ ಸಂಖ್ಯೆ ಎಷ್ಟು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸೋಮುಗಳ ಸಂಖ್ಯೆ 1 ಆಗಿರುತ್ತದೆ. ಅದೇ ರೀತಿ ಮಾನವನ ದೇಹದಲ್ಲಿ ಕ್ರೋಮೋಸೋಮುಗಳ ಸಂಖ್ಯೆ 23 ಜೊತೆಯಾಗಿರುತ್ತದೆ. 23
23 ಜೊತೆಯಾಗಿರುತ್ತದೆ. ಪ್ರಶ್ನೆ 7. ದ್ರಾವಣದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಾದರಸ. ಈ ಪಾದರಸವನ್ನು ಕ್ವಿಕ್ ಸಿಲ್ವರ್ ಎಂತಲೂ ಕರೆಯುತ್ತಾರೆ. ಕ್ವಿಕ್ ಸಿಲ್ವರ್ ಎಂತಲೂ ಸಹ ಕರೆಯುತ್ತಾರೆ. ಅದೇ ರೀತಿ ಥರ್ಮಾಮೀಟರ್ನಲ್ಲಿ ಬಳಸುವ ದ್ರವ ಪಾದರಸ ಆಗಿರುತ್ತದೆ. ಪಾದರಸ ಒಂದು ದ್ರವ ರೂಪದ ಲೋಹವಾಗಿರುತ್ತದೆ. ಪ್ರಶ್ನೆ 8. ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣದ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾರೋಮೀಟರ್. ಇದರ ಇತರೆ ಪ್ರಮುಖ ಅಂಶಗಳನ್ನು ಗಮನಿಸಿದಾಗ ಗಾಳಿಯ ವೇಗ ಅಳೆಯುವ ಸಾಧನ ಅನಿಮೋಮೀಟರ್. ಇದು ಗಾಳಿಯ ವೇಗವನ್ನು ಅಳೆಯುವ ಸಾಧನವಾಗಿರುತ್ತದೆ. ಅದೇ ರೀತಿ ಎರಡನೆಯದಾಗಿ ವಿಮಾನದ ಎತ್ತರವನ್ನು ಅಳೆಯುವ ಸಾಧನ ಅಲ್ಟಿಮೀಟರ್ ಆಗಿರುತ್ತದೆ. ಇದು ವಿಮಾನದ ಒಂದು ಎತ್ತರವನ್ನು ಅಳೆಯುವ ಸಾಧನವಾಗಿರುತ್ತದೆ. ಅದೇ ರೀತಿ ಮೂರನೆಯದಾಗಿ ಗಾಳಿಯ ತೇವಾಂಶವನ್ನು ಅಳೆಯುವ ಸಾಧನ ಹೈಗ್ರೋಮೀಟರ್ ಆಗಿರುತ್ತದೆ. ಇದು ಗಾಳಿಯ ತೇವಾಂಶವನ್ನು ಅಳೆಯುವ ಸಾಧನವಾಗಿರುತ್ತದೆ. ಪ್ರಶ್ನೆ 9. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಮತೋಲನವನ್ನು ಕಾಪಾಡಿಕೊಳ್ಳಲು ವ್ಯಕ್ತಿಯು ಬೆಟ್ಟ ಹತ್ತುತ್ತಿರುವಾಗ ಸ್ವಲ್ಪ ಮುಂದೆ ಬಾಗಿರುತ್ತಾನೆ. ಪ್ರಶ್ನೆ 10. ಯಾವುದೇ ವಸ್ತುವಿನ ಭಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ. ಈ ಪ್ರಶ್ನೆಯ ಇತರೆ ಅಂಶಗಳನ್ನು ನೋಡಿದಾಗ ಉತ್ತರ ಧ್ರುವವನ್ನು ಕಂಡುಹಿಡಿದವರು ರಾಬರ್ಟ್ ಪಿಯರಿ. ಇವರು ಉತ್ತರ ಧ್ರುವವನ್ನು 1909ರಲ್ಲಿ ಕಂಡುಹಿಡಿದರು. ಅದೇ ರೀತಿ ದಕ್ಷಿಣ ಧ್ರುವವನ್ನು ಕಂಡುಹಿಡಿದವರು ಅಮುಂಡ್ಸನ್. 1911ರಲ್ಲಿ ಇವರು ದಕ್ಷಿಣ ಧ್ರುವವನ್ನು ಕಂಡುಹಿಡಿಯುತ್ತಾರೆ. ಪ್ರಶ್ನೆ 11. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಲೋಕಸಭಾ ಸ್ಪೀಕರ್. ಪ್ರಶ್ನೆ 12. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 24ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈ ತಿದ್ದುಪಡಿ ಅನ್ವಯ ಭಾರತದ ಪಾರ್ಲಿಮೆಂಟ್ ಸಂವಿಧಾನದ ಯಾವುದೇ ಒಂದು ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿತು. ಪ್ರಶ್ನೆ 13. ಹಣಕಾಸಿನ ಮಸೂದೆಯನ್ನು ರಾಜ್ಯದ ವಿಧಾನಮಂಡಲದಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು. ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ರಾಜ್ಯಪಾಲರ ಅನುಮತಿ ಪಡೆಯಬೇಕು. ಅದೇ ರೀತಿ ಒಂದು ಮಸೂದೆಯು ಅದು ಹಣಕಾಸಿನ ಮಸೂದೆಯೋ ಅಥವಾ ಅಲ್ಲವೋ ಎಂದು ಸ್ಪೀಕರ್ ಅವರು ನಿರ್ಧರಿಸುತ್ತಾರೆ. ಪ್ರಶ್ನೆ 14. ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸುವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಟಾರ್ನಿ ಜನರಲ್. ಅದೇ ರೀತಿ ರಾಜ್ಯದಲ್ಲಿ ವಿಧಾನಮಂಡಲದ ಒಂದು ಕಲಾಪದಲ್ಲಿ ಸದಸ್ಯರಲ್ಲದೆ ಪಾಲ್ಗೊಳ್ಳುವರು ಅಡ್ವೊಕೇಟ್ ಜನರಲ್.
ಇಲ್ಲಿಗೆ ಈ ಪ್ರಶ್ನೆಗಳು ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಇದೇ ರೀತಿ ಮುಂದಿನ ಭಾಗ 5 ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.